ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಮಂತ್ರಾಲಯದಲ್ಲಿ ಇವತ್ತು ನಮ್ಮ ಸ್ನೇಹಿತರಾದ ರಾಜು ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಒಂದೆರಡು ಮಾತು ತಿಳಿಸ್ತಾರೆ. ಸ್ವಾಗತ ರಾಜು ಅವರೇ, ನಿಮ್ಮ ಮಾತುಗಳನ್ನು ದಯವಿಟ್ಟು ನಮ್ಮ ವೀಕ್ಷಕರ ಬಳಿ ತಿಳಿಸಿ. ನಮಸ್ಕಾರ ವೀಕ್ಷಕರೇ. ಕ್ವಾಟ್ಲೆ ಮುತ್ತಣ್ಣ ಯೂಟ್ಯೂಬ್ ಚಾನಲ್, ನಮ್ಮ ಮುತ್ತಣ್ಣ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ತುಂಬ ಒಳ್ಳೆ ವಿಚಾರಗಳನ್ನ, ಸಮಾಜಕ್ಕೆ ಉಪಯೋಗ ಆಗತಕ್ಕಂಥ ವಿಚಾರಗಳನ್ನ ಜನಗಳಿಗೆ ತಿಳಿಸೋ ಮುಖಾಂತರ ಸಮಾಜದಲ್ಲಿ ಒಂದು ಜಾಗೃತಿನ ಮೂಡಿಸ್ತಾ ಇದ್ದಾರೆ. ಅವರಿಗೆ ಶುಭ ಆಗಲಿ ಅಂತ ಹಾರೈಸ್ತಾ, ನಾನು ಹೇಳಬೇಕಂತಿರ್ತಕ್ಕಂಥ ವಿಚಾರ ಏನು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ದೇಶದ ಮಾಜಿ ಪ್ರಧಾನಿಗಳು. ಅವರಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗಿತ್ತು ಅನ್ನೋ ವಿಚಾರನ ನಿಮಗೆಲ್ಲ ತಿಳಿಸ್ಬೇಕು ಅಂತ ಒಂದು ವಿಚಾರನ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಂಡತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಅವರು ಪ್ರಧಾನಮಂತ್ರಿಗಳಾದಾಗ ಅವ್ರಿಗೇನು ಸಂಬಳ ಬರುತ್ತಲ್ಲ ಪ್ರತಿ ತಿಂಗಳು, ಅದನ್ನು ತಗೊಂಡು ಬಂದು ಅವ್ರ ಹೆಂಡತಿ ಕೈಲಿ ಕೊಡ್ತಾಯಿದ್ರು. ಸೊ ಅವ್ರ ಹೆಂಡತಿನೇ ಪ್ರತಿ ತಿಂಗಳು ಮನೇನ ನಡೆಸೋದು ಅವರ ಬಂದಿರತಕ್ಕಂಥ ಸಂಬಳದಲ್ಲಿ. ಒಂದು ದಿನ ಏನಾಗಿರುತ್ತಂದರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹೆಂಡತಿ ಪಕ್ಕದ ಮನೆಯವ್ರಿಗೆ 10 ರೂಪಾಯಿನ ಸಾಲ ಕೊಟ್ಟಿರ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಪಕ್ಕದ ಮನೆಯವ್ರು ಸಾಲ ಇಸ್ಕೊಂಡವರು ಬಂದು ಆ 10 ರೂಪಾಯಿನ ವಾಪಸ್ ಕೊಡ್ತಾರೆ. ತಗೊಳ್ಳಿ, ನಾನು ನಿಮ್ಮ ಹೆಂಡತಿ ಹತ್ರ 10 ರೂಪಾಯಿ ಸಾಲ ತೊಗೊಂಡಿದ್ವಿ, ಅದನ್ನು ನಿಮಗೆ ವಾಪಸ್ ಕೊಡ್ತಾ ಇದ್ದೀವಿ ಅಂತ. ಹೌದಾ ಅಂತ ಇಸ್ಕೊಂಡು ಆಮೇಲೆ ಹೆಂಡತಿ ಕರೀತಾರೆ. ಈ 10 ರೂಪಾಯಿ ಎಲ್ಲಿಂದ ಬಂತು ನಿನಗೆ, ಯಾರು ಕೊಟ್ಟರು ಅಂತ ಕೇಳ್ತಾರೆ. ಅವಾಗ ಅವ್ರ ಹೆಂಡತಿ ಹೇಳ್ತಾರೆ, ಏನಿಲ್ಲ, ನೀವು ಪ್ರತಿ ತಿಂಗಳು ಬರೋ ಸಂಬಳನ ನನ್ನ ಕೈಲಿ ತಂದು ಕೊಡ್ತೀರಲ್ಲ, ಅದರಲ್ಲಿ ಮನೇನ ಎಲ್ಲ ಮೇಂಟೈನ್ ಮಾಡಿ 10 ರೂಪಾಯಿ ಪ್ರತಿ ತಿಂಗಳು ಉಳಿಯುತ್ತೆ. ಆ 10 ರೂಪಾಯಿ ನಾನು ಅವರಿಗೆ ಪಕ್ಕದ ಮನೆಯವ್ರಿಗೆ ಸಾಲ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಸೊ ಆ ನೆಕ್ಸ್ಟ್ ಸೆಕೆಂಡೇ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಏನು ಯೋಚನೆ ಮಾಡ್ತಾರೆ ಅಂದರೆ, 10 ರೂಪಾಯಿ ನಾನು ಪ್ರತಿ ತಿಂಗಳು ಬರೋ ನನ್ನ ಸಂಬಳದಲ್ಲಿ 10 ರೂಪಾಯಿ ಉಳಿಯುತ್ತೆ ಅಂದರೆ ನಾನು 10 ರೂಪಾಯಿ ಸಂಬಳನ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಸರ್ಕಾರದಿಂದ ಅಂತ ಯೋಚನೆ ಮಾಡಿಬಿಟ್ಟು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ನನಗೆ ಸರ್ಕಾರದಿಂದ 10 ರೂಪಾಯಿ ಸಂಬಳ ಜಾಸ್ತಿ ಬರ್ತಾಯಿದೆ, 10 ರೂಪಾಯಿನ ಕಡಿಮೆ ಮಾಡೋದ್ರಿಂದ ನನ್ನ ಮನೆ ನಡೆಯುತ್ತೆ, ಏನೂ ತೊಂದರೆ ಇಲ್ಲ ಅಂತ. ಸೊ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಇರ್ತಕ್ಕಂಥ ಒಂದು ಪ್ರಾಮಾಣಿಕತೆ. ಸೊ ಈ ಥರ ಒಂದು ವ್ಯಕ್ತಿ ಹಿಂದೆ ಇದ್ದರು, ಮುಂದೆ ಆ ಥರ ವ್ಯಕ್ತಿಗಳು ಸರ್ಕಾರದಲ್ಲಿ ಬಂದರೆ ದೇಶಕ್ಕೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯದಾಗುತ್ತೆ, ಪ್ರಾಮಾಣಿಕತೆ ವ್ಯಕ್ತಿಗಳಿಂದ. ನಮ್ಮ ಕ್ವಾಟ್ಲೆ ಮುತ್ತಣ್ಣ ಅವರ ಯೂಟ್ಯೂಬ್ ಚಾನಲ್ನ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.